God's work, we never need education and qualification. Yes. We need only fear of God and love with. ನೀನು ಹೆಂಗೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೆ ಅದೇ ಥರ ಎಲ್ಲರೂ ಹುಟ್ಟಿದ್ದಾರೆ. ನೀನು ಹೆಂಗೆ ಭಗವಂತ ಆಗ್ಬೋದು ನೀನು ದೇವ್ರ ಜನ ಹೇಳಿ ಕೇಳ್ತಾರೆ. ನಾನು ದೇವರು ದುಡ್ಡು ಕೊಟ್ಟಿದ್ದೀನಿ ಅಂತ ನಾನು ದುಡ್ಡು ಕೊಟ್ಟಿದ್ದೀನಿ, ನೀನು ರಿಸೀಟ್ ಕೊಟ್ಟಿಲ್ಲ ಅಂತ ಹೇಳಿ ಇನ್ಸ್ಪೈರ್ ಆಗಿದ್ದೇನು? ಇನ್ಸ್ಪೈರ್ ಕಾರಣ ಅಂತ ಹೇಳ್ಬೋದಲ್ಲ. ಓಕೆ, ನಂದು ಕನಸಲ್ಲಿ ರೌಡಿಸಮ್ ಆಗಬೇಕು, ಒಳ್ಳೆ ಡಾನ್ ಆಗಿರಬೇಕು, ಇಲ್ಲ ದೊಡ್ಡ ದೊಡ್ಡ ಟೆರರಿಸ್ಟ್ ಜೊತೆಗೆ ಸೇರ್ಕೋಬೇಕು, ನಮ್ಮನ್ನು ನೋಡಿದ್ರೆ ಎಲ್ಲಕ್ಕೆ ಹೆದರಿಕೆ ಬರಬೇಕು ಅಂತ ಆಸೆ ಇತ್ತು. ಒಂದು ನಾವು ನೆನೆಸ್ಕೊಂಡಿರೋದು ಹಂಗಾಗಲ್ಲ. ನಮ್ಮ ದಾರಿ ಬೇರೆ, ಭಗವಂತ ದಾರಿ ಬೇರೆ, ದೇವ್ರ ದಾರಿ ಬೇರೆ. ಅದರಿಂದ ನಾನು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ತಪ್ಪು ಕೆಲಸ ಮಾಡಿದೆ. ತಪ್ಪು ಕೆಲಸ ಸ್ವಲ್ಪ ಅಂತ ಇಲ್ಲ. ನಾನು ತಾಯಿ ರೇಷ್ಮೆ ಸೀರೆ ಅಡ ಇಟ್ಟು ಕುಡಿದೆ, ಮಾಂಗಲ್ಯ ಕಳ್ತನ ಮಾಡಿ ನನ್ನ ಫ್ರೆಂಡ್ಸಿಗೆ ಸಂತೋಷ ಕೊಟ್ಟೆ. ಆದ್ದರಿಂದ ನನ್ನ ತಾಯಿ ತಂದೆ ಎಲ್ಲ ನನ್ನನ್ನು ದೂರ ಮಾಡಿಬಿಟ್ರು. ದೂರ ಮಾಡಿ ಅಂದರೆ ನನಗೆ ಪ್ರೀತಿ ತೋರಿಸಿಲ್ಲ. ಅವರು ನನ್ನನ್ನು ತುಂಬ ಹೇಟ್ ಮಾಡಿದ್ರು. ಮನೆಗೆ ಹೋದರೆ ಊಟ ಕೊಡಲ್ಲ, ಸ್ಕೂಲಲ್ಲಿ ಕಳ್ತನ, ಆಚೆ ಸೆಕೆಂಡ್ ಶೋ ಸಿನಿಮಾ ನೋಡಿಬಿಟ್ಟು ಅಲ್ಲಿ ಕಳ್ತನ. ಇದು ಹಿಂಗೆ ನನಗೆ ಫಸ್ಟು ರೋಡಲ್ಲಿ ಮಲಗಿಸೋಕ್ಕೆ ಅಲ್ಲಿ ಕಷ್ಟ ಸುಖ, ಧೂಳು, ಬಿಸಿಲು, ಗಾಳಿ, ಮಳೆ, ರೋಡಲ್ಲಿ ಮಲ್ಕೊಂಡೆಲ್ಲ ಅಭ್ಯಾಸ ಇದೆ. ಕೊನೆಗೆ ಪರಿವತ್ತಾದ ಮೇಲೆ ಮೇಲೆ ಗಾಡಿ ಓಟೋಕ್ಕೆ ಶುರು ಮಾಡಿದೆ. ಗಾಡಿ ಓಡಿಸ್ಕೊಂಡು ತಿರ್ಗಾ ನಾನು ಯಾವ ಪರಿಸ್ಥಿತಿಗಿದೆ ಬೇರೆ ಜನ ನೋಡೋಕ್ಕೆ ಶಕ್ತಿ ಕೊಟ್ಟು. ಅದು ನೋಡುವಾಗ ಅಯ್ಯೋ ನಾವು ಕೂಡ ಹಿಂಗೆ ಬಿದ್ದಿದ್ದೀವಲ್ಲ, ಯಾಕೆ ಹಿಂಗೆ ಇವ್ರಿಗೆಲ್ಲ ಬೀಳ್ಬೋದು, ನಮಗೆ ಸಪೋರ್ಟ್ ಮಾಡಬೇಕು ಇವ್ರಿಗೆ, ಆ ಫೀಲಿಂಗ್ಸ್ ಈಸಿಯಾಗಿ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಶಕ್ತಿ ಬಂತು. ಆವಾಗ ಮದರ್ ತೆರೇಸಾ ತೀರ್ಕೊಂಡಿದ್ದರು, ಅವರು ಇಲ್ಲ ಆ ವರ್ಷದಲ್ಲಿ. ಆವಾಗ ನಾನು ಜಸ್ಟ್ ಸಿಂಗಲಾಗಿ ಆಟೋ ಓಡಿಸ್ಕೊಳ್ಳೋದು, ಅವ್ರಿಗೆ ಪರೋಟ, ಬ್ರೆಡ್ಡು, ಅನ್ನ ಸಾಂಬಾರು ಕೊಡ್ತಾಯಿದ್ದೆ. ಬೆಳೀತಾ ನನಗೆ ಆತ್ಮಕ್ಕೆ ತಿರುಪ್ತಿಲ್ಲ. ಆಮೇಲೆ ಜನ ಅಕ್ಕಪಕ್ಕ ಇರೋರೆಲ್ಲ ನನ್ನ ಫ್ಯಾಮ್ಲಿಯೇ, ನನ್ನ ಮಗ ಇವನು ಫೋಟೋ ಎತ್ಬಿಟ್ಟು ಹೊರದೇಶಕ್ಕೆ ಕಳಿಸ್ಬೋದು, ದುಡ್ಡು ಕೇಳ್ಬೋದು, ಇವರೆಲ್ಲ ಇಟ್ಕೊಂಡು ಏನೋ ಮಾಡ್ಬೋದು, ಹಂಗೆಲ್ಲ ಮಾತಾಡ್ತಾರೆ. ಆದರೆ ನಾ ಯಾವುದೇ ಚಿಂತೆ ಇಟ್ಕೊಂಡಿಲ್ಲ. ಒಂದೇ ಭಕ್ತಿಯಿಂದ ನಾನು ನಡೆಸ್ತಾ. ಕುಮಾರಸ್ವಾಮಿ ಅವರು 1 ಎಕರೆ ಜಮೀನು ಕೊಟ್ಟರು, 17 ಲಕ್ಷ ರೂಪಾಯಿಗೆ ತಗೊಂಡೆ. ಚಿಕ್ಕ ಲೀಡರ್ಸು ಅಂದರೆ ಅವರು ಕೂಡ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರ? ಇಲ್ಲ, ಸರ್ಕಾರ ಗೌರ್ಮೆಂಟ್ಗೆ ಪೇ ಮಾಡಬೇಕು. ಲಂಚ ಯಾರು ಕೇಳಿಲ್ಲ. ಲಂಚ ಕೆಲವರು ಜನ್ಮಗಳು ಕೂಡ ಇದೆ ನಮ್ಮ ದೇಶದಲ್ಲಿ. ಲಂಚ ಕೇಳೋರು ನಮ್ಮನ್ನು ಹುಡುಕ್ ಬಂದು ಏಮಾರಿಸಿ ನಮ್ಮ ಹತ್ರ ಲಂಚ ಇದು ಕೆಲಸ ಮಾಡಿಕೊಡ್ತೀನಿ ಎಂದು ತಿನ್ನುವ ಪ್ರಾಣಿಗಳಿದೆ ನಮ್ಮ ಹತ್ರ. ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಲಂಚ ಕೊಟ್ಟು ಮಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ. ಸರಿ, ಯಾವ ದುಡ್ಡು ಕೊಡಲಿ? ನಾ ಭಿಕ್ಷೆ ಬೇಡ್ಕೊಂಡಿರುವ ದುಡ್ಡು ಕೊಡಲಾ? 1 ರೂಪಾಯಿ ಭಿಕ್ಷೆ ಬೇಡ್ತೀನಿ. ದ ಪ್ರಾಜೆಕ್ಟ್ ನೇಮ್ ಇಸ್ ಐ ಬೆಗ್ ಫಾರ್ ಮೈ ಪೀಪಲ್ ಶುಡ್ ನಾಟ್ ಬೆಗ್. ನನ್ನ ಜನರು ಭಿಕ್ಷೆ ಬಿಡಬಾರ್ದು, ಅವ್ರಿಗಾಗಿ ನಾನು ಭಿಕ್ಷೆ ಬೇಡ್ತೀನಿ. ಆ ದುಡ್ಡು ಕೊಡಲ ಅವ್ರಿಗೆ? ಹೇಳಿಮ್ಮ, ಯಾವ ದುಡ್ಡು ಕೊಡಲಿ? ಆದರೆ ಅವ್ರು ಹಂಗೆ ಇದ್ದರೆ ಕೂಡ ನಮ್ಮ ಜನ ಇದ್ದಾರೆ, ಭಿಕ್ಷೆ ದುಡ್ಡಾಗಲಿ ಯಾವ ದುಡ್ಡಾಗಲಿ ಸರ್, ಕೆಲಸ ಆಗಬೇಕಲ್ಲ, ಕೊಡಿ ಸರ್ ಅಂತಾರೆ. ಹಂಗಂದ್ರೆ ಎಂಥ ಜನ್ಮ ಇರ್ಬೋದು ಹೇಳಿ? ನನ್ನ ಪ್ರಕಾರ ಅವರೆಲ್ಲ ನಮ್ಮ ಮಣ್ಣಲ್ಲಿ ಬದುಕಲೇಬಾರ್ದು ರೀ. ಭ್ರಷ್ಟಾಚಾರ ಮಾಡಿ ತಿನ್ನುವ ಜನರು ನಮ್ಮ ದೇಶದಲ್ಲಿ ಇರಬಾರ್ದು. ಇನ್ನೊಂದು ಏನು ಲ್ಯಾಂಡ್ ಮಾಫಿಯಾಗಳಿದಾರಲ್ಲ, ಅವರು ಇರಲೇಬಾರ್ದು. ಅವ್ರಿಗೆಲ್ಲ ತಕ್ಷಣ ಶಿಕ್ಷೆ ಕೊಡಬೇಕು. ಸರ್ಕಾರ ಏನು ಮಾಡ್ತಾರೆ ಗೊತ್ತು? ಎಲ್ಲರ ವಿಷಯದಲ್ಲಿ ಕಳ್ಳರು ಇದ್ದಾರೆ. ಈಗ ನನಗೆ ಯಾಕೆ ಧೈರ್ಯವಾಗಿ ಮಾತಂತ ನನಗೆ ಇಷ್ಟ ಇಲ್ಲ. ಮೋಸ ಮಾಡಬೇಕು, ಸುಳ್ಳು ಹೇಳಿ ದುಡ್ಡು ಮಾಡಬೇಕು, ನಮ್ಮ ಆಶ್ರಮ ಹೆಸರು ಹೇಳಿಬಿಟ್ಟು ನಾನು ದುಡ್ಡು ಮಾಡಬೇಕು, ನನ್ನ ಅಂಥ ಕೆಲಸ ಎಲ್ಲ. ಐ ಆಮ್ ಅ ರೈಟ್ ಪರ್ಸನ್. ಒಂದು ದುಡ್ಡು ಎಷ್ಟು ಖರ್ಚು ಬರುತ್ತೆ ಅಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ, ನಾನು ದುಡ್ಡು ಕೊಟ್ಟಿದ್ದೀನಿ, ನೀನು ರಿಸೀಟ್ ಕೊಟ್ಟಿಲ್ಲ ಅಂತ ಹೇಳಿ. ಸತ್ಯ ಯಾವಾಗಲೂ ಐ ಫಾಲೋಡ್ 4 to 5 ಥಿಂಗ್ಸ್. ಫಸ್ಟ್ ಆನೆಸ್ಟ್, ಸೆಕೆಂಡು ಆನೆಸ್ಟ್ ಅಂದರೆ ಎಲ್ಲ ವಿಷಯದಲ್ಲಿ ನಾವು ಕರೆಕ್ಟಾಗಿರ್ಬೇಕು. ದುಡ್ಡು ವಿಷಯ, ಕೆಲಸ, ಎಲ್ಲದರಲ್ಲಿ ಹುಷಾರಾಗಿರ್ಬೇಕು, ಆನೆಸ್ಟ್. 2ನೇದು ದೇವ್ರ ಭಯ ಇರಬೇಕು. 3ನೇದು ಹಾರ್ಡ್ ವರ್ಕು, ಡೆಡಿಕೇಶನ್, ಸ್ಯಾಕ್ರಿಫೈಸ್. ನಾವು ಇದೆಲ್ಲ ಮಾಡಿದ್ರೆ, ನಾನು ಇದು 5 ಫಾಲೋಅಪ್ ಮಾಡಿದ್ರೆ ನಾನು ಸಮಾಜದಲ್ಲಿ ಮೇಲೆ ಬಂದಿದ್ದೀನಿ. ದುಡ್ಡು ವಿಷಯ ಎಷ್ಟು ಲಕ್ಷ ಬಂದರೂ ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀನಿ. ಇದೆಲ್ಲ ಮಾಡಿದ್ರೇ ನಾವು ಉದ್ಧಾರ ಆಗ್ತೀವಿ. ಆದರೆ ಜನ ಕಳ್ಳರು ಇದ್ದಾರೆ ಇಲ್ಲಿ. ಲ್ಯಾಂಡ್ ಮಾಫಿಯಾಗಳು, ತಪ್ಪು ಸುಳ್ಳು ಹೇಳಿ ದುಡ್ಡು ಮಾಡೋರು ಇದ್ದಾರೆ. ಅದು ಅವ್ರವ್ರ ಪಾಡು ಅವ್ರವ್ರಿಗೆ ಹೋಗಲಿ. ನನಗೆ ಭಗವಂತ ಏನು ಕೊಟ್ಟಿದ್ದಾರೆ ನಾನು ಮಾಡ್ಕೊಂಡು ಹೋಗ್ತೀನಿ. ಸರ್, ಕೋವಿಡ್ ಟೈಮಲ್ಲಿ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ನೀವು? ಅಂದರೆ ಅವಾಗ ಕೋವಿಡ್ ಟೈಮು
ಇಲ್ಲ ಕೋವಿಡ್ ಟೈಮಲ್ಲಿ ನಾನು ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ ನೋಡಮ್ಮ, ಸತ್ಯ ಹೇಳ್ತೀನಿ. ದಿಸ್ ಸರ್ವಿಸ್ ಇಸ್ ಬಿಲಾಂಗ್ ಟು ಗಾಡ್. ಈ ಸೇವೆ ಬಂದು ಭಗವಂತಕ್ಕೆ ಸಂಬಂಧಪಟ್ಟಿರೋದು. ಎಲ್ಲ ಹೇಳ್ತಾರೆ ವಿಧಾನಸೌಧಗಳು ಬಂದು ಜನಸೇವನೆ ದೇವರ ಸೇವೆ ಅಂತ, ಭಗವಂತ ಸೇವೆ ಅಂತ ಎಲ್ಲರೂ ಹೇಳ್ತಾರೆ. ಜನ ಸೇವನೆ ಜನಾರ್ದನ ಸೇವೆ ಅಂತಾರೆ. ನಾನೇನಕ್ಕೆ ಇಷ್ಟಪಡ್ತೀನಿ, ಭಗವಂತ ಸೇವೆದು. ಮರ ಗಿಡ ಊನವನು ಖಂಡಿತ ನೀರು ಹಾಕ್ತಾನೆ, ಇಲ್ಲ ತಾನೆ, ಹಾಕ್ತಾನೆ ತಾನೆ. ಅದೇ ಥರ ದೇವರು ನನ್ನನ್ನು ಇಟ್ಟು ಗಿಡ ನಟಿಸಿದ್ರು. ನಾನು ಒಂದು ಗಿಡ ಥರ, ನನಗೆ ಬೇಕಾಗಿರುವ ನೀರು, ನನಗೆ ಏನು ಮಿನರಲ್ ಏನೇನು ಬೇಕೋ ದೇವರು ನನಗೆ ಬೇಕಾಗಿ ಕೊಡ್ತಾನೆ. ಒಂದೇ ಒಂದು ಮಾತು ಹೇಳ್ತೇನೆ, ಐ ವಾಂಟ್ ಟು ಚಾಲೆಂಜ್ ಎವ್ರಿಬಡಿ. ಈವನ್ ಐ ವಾಂಟ್ ಟು ಚಾಲೆಂಜ್ ಆಲ್ ದ ಇಂಡಿಯಾ ಆ್ಯಂಡ್ ಐ ವಾಂಟ್ ಟು ಚಾಲೆಂಜ್ ಆಲ್ ದ ಯೂತ್ಸ್ ಆ್ಯಂಡ್ ಪಬ್ಲಿಕ್ ಚಾಲೆಂಜ್ ಮಾಡ್ತೀನಿ. ಸಿ ವೆನ್ ವಿ ಬಿಲೀವ್ ಗಾಡ್ ವಿ ವೋಂಟ್ ಫೇಲ್ ಇನ್ ಎನಿಥಿಂಗ್. ಭಗವಂತ ನಮ್ಮ ಭಗವಂತ ನಂಬಿಕೆ ಇದ್ದೇನೆ. ಭಗವಂತ ಹೆಸರು ಹೇಳ್ಬಿಟ್ಟು ಅಂತಾರಲ್ಲ ಕಳ್ರು ನನ್ನ ಮಕ್ಕಳು, ದೇವರ ಹೆಸರು ಹೇಳ್ಬಿಟ್ಟು ಹಿಂಗೆ ಭಗವಂತ ಅಂತಾನೆ ಅದರ ಬಿಸ್ನೆಸ್ ಎಲ್ಲ ಕಳ್ತನ ಮಾಡೋದು, ಅಂಥ ಕೆಲಸ ಎಲ್ಲ ಮಾಡಬಾರ್ದು. ದೇವರ ಹೆಸರು ಹೇಳ್ತೀಯ, ದೇವರು ಹಂಗೆ ಹೆಸರು ಹೇಳ್ಬಿಟ್ಟು ನೀನು ಬದುಕಬೇಕು. ನಾನು ಬದುಕ್ತೀನಲ್ಲ, ಆನೆಸ್ಟ್ ಆಗಿದ್ದೀನಲ್ಲ. 29 ವರ್ಷದಿಂದ ಒಂದು ಹೊತ್ತು ಊಟ ನಾವು ಕಳ್ಕೊಂಡಿಲ್ಲ. ಜಸ್ಟ್ ಥಿಂಕ್ ಅಬೌಟ್. ತಿಂಗಳಿಗೆ 10 ಟನ್ ಹಾಕಿ, ದಿನಕ್ಕೆ 330 kg ಹಾಕಿ, ಒಂದು ಹೊತ್ತು ಊಟಕ್ಕೆ 110 kg, ತಿಂಗಳಿಗೆ 17 ಲಕ್ಷ ರೂಪಾಯಿ. ಯಾವ ಗ್ರಾಂಟ್ ಬರುತ್ತೆ, ಯಾವ ಸರ್ಕಾರದಿಂದ ಬರುತ್ತೆ, ಸರ್ಕಾರದಿಂದ ಎಲ್ಲಿಂದ ಬರುತ್ತೆ ದುಡ್ಡು ಗ್ರಾಂಟ್ ಬರುತ್ತೆ? nobody can say I am giving the grant to ಆಟೋ ರಾಜಾ ಆಶ್ರಮ. ನಾನು ಒಂದು ವೇಳೆ ಕಾವಿ ಡ್ರೆಸ್ ಎಲ್ಲ ಹಾಕ್ಕೊಂಡು, ಒಂದು ಆರೆಂಜ್ ಡ್ರೆಸ್ ಎಲ್ಲ ಹಾಕೊಂಡು ಮಠ ಮಾಡ್ಕೊಂಡಿದ್ರೆ, ಒಂದು ಸ್ವಾಮೀಜಿ ಗುರುಜಿ ಇದ್ರೆ ಎಲ್ಲ ಬೀಳ್ತಾರೆ, ಇವ್ರು ದೊಡ್ಡ ಸ್ವಾಮೀಜಿ ಅಪ್ಪ, ಇವ್ರಿಗೆ ಗ್ರಾಂಟ್ ಕೊಡೋಣ ಅಂತ. ನನಗೆ ಬೇಕಾಗಿಲ್ಲ ರೀ. ಸರ್ಕಾರ ಕೊಟ್ಟರೆ ಏನು, ಕೊಟ್ಟಿಲ್ಲ ಅಂದರೆ ಏನು. ನಾವು ಹುಟ್ಟಿದ ಈ ಕನ್ನಡ ಮಣ್ಣಿನಲ್ಲಿ ಒಳ್ಳೆ ಹೃದಯವರು ಇರ್ತಾರೆ, ಒಳ್ಳೆ ಹೃದಯನಲ್ಲಿ ಇರುವ ಜನರು ಇದ್ದಾರೆ. ನಮ್ಮನ್ನು ನೋಡ್ತಾರೆ, ಅವ್ರು ಕೊಡ್ತಾರೆ. ಇನ್ನೊಂದು, 1 ರೂಪಾಯಿ ಭಿಕ್ಷೆ ಬೇಡ್ತೇನೆ. ನನ್ನ ವಿಡಿಯೋ ನೋಡೋರೆಲ್ಲ ನನಗೆ 1 ರೂಪಾಯಿ ಭಿಕ್ಷೆ ಕೊಡಿ. ನನ್ನ ಜನ ಮಾತ್ರ ಭಿಕ್ಷೆ ಬೇಡಬಾರ್ದು. ಅವ್ರಿಗಾಗಿ ನಾನು ಬೇಡ್ತೀನಿ, 1 ರೂಪಾಯಿ ಕೊಡಿ. ಇಷ್ಟ ಕೇಳ್ತಾ ಇದ್ದೀನಿ. 1 ರೂಪಾಯಿ ಕೊಟ್ಟರೆ ಸಾಕು. ಈಗ 8 ಕೋಟಿ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಟ್ಲೀಸ್ಟ್ 1 ಲಕ್ಷ ರೂಪಾಯಿ ಜನ ಬಂದು 1 ಲಕ್ಷ ಜನ ಬಂದರೆ ಹೆಂಗೆ ಹೋಗುತ್ತಲ್ಲ. ಹೌದಮ್ಮ, ನಮಗೆ ಯಾವುದು ಒಂದು ಬೆಂಬಲ ಸರ್ಕಾರದ ಒಂದು ಎನ್ಕರೇಜ್ಮೆಂಟ್ ಇಲ್ಲಿ ಇರೋರನ್ನು ಭಿಕ್ಷಕರನ್ನೇ ನೋಡ್ತಾರೆ. ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಕೊಡೋಣ, ಅವ್ರಿಗೊಂದು ಪಿಂಚನ್ ಕೊಡೋಣ, ಅವ್ರಿಗೊಂದು ರೇಷನ್ ಕೊಡೋಣ, ನಮಗೆ ಗ್ಯಾಸ್ ಕೊಡ್ತೀರಾ ನೀವು, ನಮಗೆ ಕಾವೇರಿ ನೀರು ಕೊಡ್ತೀರಾ, ನಮ್ಮ ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ, ನಮ್ಮ ಜನಕ್ಕೆ ಏನು ಕೊಡ್ತೀರಾ ನೀವು? ಗೌರ್ಮೆಂಟ್ ಕಡೆಯಿಂದ ಏನೂ ಇಲ್ಲ. ನಾನು ಹೇಳ್ತೀನಿಲ್ಲಮ್ಮ, ಅವರೆಲ್ಲ ಬೇರೆ ಎಲ್ಲನ ದುಡ್ಡು ಕೊಡ್ಬೋದು, ಬೇರೆ ಎಲ್ಲನ ದುಡ್ಡು ಹಾಕಿ ಸುರಿಯಕ್ಕೆ ಅವ್ರಿಗೆ ಬುದ್ಧಿ ಇರ್ತದೆ. ನಮ್ಮಂಥವ್ರಿಗೆಲ್ಲ ಇಲ್ಲ. ಇದು ಒಂದು ಕಡೆ. ಇನ್ನೊಂದು ಆಫ್ರಿಕನ್ಸು, ನೈಜೀರಿಯನ್ಸು, ಬಾಂಗ್ಲಾದೇಶನವರು ತಂದು ಬಂದಿಲ್ಲ, ಅದು ಒಂದು ಬಿಟ್ಟಿದ್ದಾರೆ. ಅದಕ್ಕೆ ನಾನು ತಿಂಗಳು ಕೊಡ್ತಾ ಇದ್ದೀನಿ ರಾಷನ್. ಸರ್ಕಾರಕ್ಕೆ ಕಣ್ಣಿದ್ಯಾ ಇಲ್ವಲ್ಲ? ನನ್ನ ಹತ್ರ ಬಂದು ಇವ್ರು ಬಿಟ್ಬಿಟ್ಟು ಗ್ಯಾಸ್ ಇಲ್ಲ, ಏನಿಲ್ಲ, ನಮ್ಮನ್ನ ಯಾಕ್ರಿ ಸಾಯಿಸ್ತೀರಾ? ಇಲ್ಲಿ ಬಂದು ಕರ್ಕೊಂಡು ಹೋಗ್ರಿ. ಇವರು ಒಂದೇ ಜಗಳ ಇಲ್ಲಿ. ನಾವು ನಮ್ಮ ಬದುಕಿಗೆ ಕಷ್ಟ ರೀ. ನಾವು ಆಲ್ರೆಡಿ 1000 ಜನ ಭಿಕ್ಷುಕರು ನೋಡ್ತಾ ಇಲ್ಲ. ಇಂಥವ್ರು ಇಲ್ಲಿ ಗ್ಯಾಸ್ ಇಲ್ಲ ಅಂತ ನಾನು ಏನ್ ಮಾಡಿ? ಅವ್ರು ಏನು ತಿನ್ನೋದು? ಇಲ್ಲಿ ಏನ್ ತಿನ್ನೋದು? ಅವರು ನೀನ್ ಬಂದು ಸುಮ್ಮನೆ ಬಂದು ಪೊಲೀಸ್ನವರು FIR ಬಿಟ್ಬಿಡ್ತೀರ. ನನ್ನ ಅನೇ ಮರ ನಂಗೆ ಸಾಯ್ಬೇಕ? ನಾನು ಬಿಡ, ನಂಗೇನು ಚಿಂತೆ ಇಲ್ಲ. ಕೆಲ್ಸಕ್ಕೆ ಪೊಲೀಸ್ನವರು ಕೆಲ್ಸಕ್ಕೆ ಎಲ್ಲ ಬಿಟ್ಬಿಡ್ತೀನಿ. ಏನ್ರಿ ತಗೊಂಡ್ಬಂದು ಬಿಡೋದು ನಿಮ್ ಕೆಲಸ. ಬೇರೆ ಯಾವ್ದು ಮಾಡಕ್ಕೆ ನಿಮ್ಗೆ ಆಗಲ್ವ? ಕೈಯಲ್ಲಿ FIR ಸೋಪೇಷನ್ ಬೇಡ. ಸಿಂಗಲ್ ಮನಿ ಫಾರ್ ಮೀ ಆಲ್ಸೋ. ನೀವು ಎಲ್ಲ ಹಾಕಿದ್ರೆ ನೀವು ಊಟ ಕೊಡ್ಬೇಕಾಗಿರ್ತಾನೆ, ಅವ್ರು ನೀರು ಕೊಡ್ಬೇಕಾಗಿರ್ತಾನೆ. ನಾನೆಲ್ಲ ನೋಡ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು ಕೂಡ ಅದು ಇವ್ರಿಗೆ ಬೇಕಾಗಿರೋದು ಔಷಧಿ, ಮೆಡಿಸಿನ್ ಎಲ್ಲ ಯಾವ್ದು ನಾನೆಲ್ಲ ಡಾಕ್ಟರ್ ಸಪೋರ್ಟ್ ನಾನು ಮಾಡಬೇಕು, ಮೆಡಿಕಲ್ ಸಪೋರ್ಟ್ ನಾನು ಮಾಡಬೇಕು, ಊಟ ನಾನು ಕೊಡಬೇಕು, ರಾಷನ್ ಕಾರ್ಡ್. ಇಟ್ಸ್ ಅ ಬೆಸ್ಟ್ ಪೊಲಿಟಿಕಲ್ಲು ಬೆಸ್ಟ್ ಕಿಂಗ್ ಅಂತ ಹೇಳ್ಬೇಕಂದ್ರೆ ಮೈಸೂರು ಮಹಾರಾಜನ ಬಿಟ್ಟರೆ ಯಾರಿಲ್ಲ ಅಲ್ಲಿ. ಒಡೆಯಾರು ಈಸ್ ಅ ಗ್ರೇಟ್ ಮ್ಯಾನ್ ಅಂತ ಹೇಳ್ಬೋದು. ಯಾವ ಸರ್ಕಾರ ಭಿಕ್ಷುಕರಿಗಾಗಿ ಧ್ವನಿ ಎತ್ತವನು ಒಬ್ಬನು ಎಲ್ಲ ಹೇಳಿ? ಯಾರು ಇಲ್ಲ. ಅನಾಥರಿಗಾಗಿ ನಿರಾಶ್ರಿತರಿಗಾಗಿ ಧ್ವನಿ ಎತ್ತ ಒಬ್ಬ ರಾಜಕಾರಣಿ ಹೇಳಮ್ಮ ನೋಡೋಣ. ಯಾರು ಇಲ್ಲ. ಹೇಳಿ. ಮತ್ತೆ ಆವತ್ತು ಮಹಾರಾಜ, ಮೈಸೂರು ಮಹಾರಾಜ ಪುಣ್ಯವಂತ. ಆವತ್ತು ಬೆಂಗಳೂರು ನಗರದಲ್ಲಿ
ಸುಮ್ಮನಲ್ಲಿ 300 ಎಕರೆ ಜಮೀನು ರೈತರ ಹತ್ರ ತಗೊಂಡು ಅವ್ನು 300 ಎಕರೆ ಜಮೀನ ಯಪ್ಪ ಇಟ್ಕೊಂಡು ಇವತ್ತಿರೋದೆಲ್ಲ 80 ಎಕರೆ ಏನೋ ಇದೆ. ಅದ್ನಲ್ಲಿ ಒಂದು ಸುಮಾರು 1000 ಜನ ನಂತರ ಇಟ್ಕೊಂಡಿದ್ದಾರೆ. ಆ ಯಪ್ಪನಿಗೆ ಆ ಬುದ್ಧಿ ಬಂತಂದ್ರೆ ಈಗ ಬರುವ ರಾಜಕಾರಣಿಗಳಿಗೆ ಗೊತ್ತಿಲ್ವಾ? ನಾನೇನು ಹೇಳ್ತೀನಿ, ನಮ್ಮಲ್ಲಿ ಒಬ್ಬನಿದ್ದಾನೆ ರವಿಕುಮಾರ್ ಅಂತ, ಈಸ್ ಅ ಪೇಷಂಟ್. ಅವನ ಪೇಷಂಟಾಗಿ ಬಂದು ಅವನಿಗೆ ಏನಂತ ಅವರ ಅಣ್ಣ ತಮ್ಮೆಲ್ಲ ಬರೆದ್ಬಿಟ್ಟು ಹೋಗ್ತಾರೆ, ಸತ್ತೋದ್ರೆ ಇಲ್ಲೇ ಸಾಲಿ, ಅವ್ನು ನಮ್ಗೆ ಬರೋದೇ ಇಲ್ಲ ಅಂತ. ಅವನು 5 ವರ್ಷ ಆದ್ಮೇಲೆ ರಿಕವರ್ ಆಗ್ತಾನೆ. ಒಂದು ಪ್ರಾಪರ್ಟಿ ಬರುತ್ತೆ, ಆ ಪ್ರಾಪರ್ಟಿ ಮಾರಿಬಿಟ್ಟು 85 ಲಕ್ಷ ನಂಗೆ ಡೊನೇಷನ್ ಮಾಡಿದ್ದಾನೆ. 85 ಲಕ್ಷ ಡೊನೇಷನ್ ಮಾಡಿಬಿಟ್ಟು ಅಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾನೆ. ಯಾರನ್ನ ಮಾಡ್ತಾರ? ಅಲ್ಲಿ ಇದ್ದಾನೆ, ಮಾತಾಡ, ಅವನು ಇಂಟರ್ವ್ಯೂ ತಗೊಳ್ಳಿ. ಪ್ರಪಂಚಕ್ಕೆ ಗೊತ್ತಿಲ್ಲ. ಈ ಕಾಲದಲ್ಲಿ ನನಗೆ ಇನ್ನೂ ಸಂಪಾದನೆ ಮಾಡಬೇಕು, ಬಂಗ್ಲಾ ಕಟ್ಟಬೇಕು, ಮನೆ ಕಟ್ಟಬೇಕು, ನಾನು ಹಿಂಗಿರ್ಬೇಕು ಮಕ್ಕಳಿಗೆ ಹೆಂತಿ ಎಲ್ಲ ಸೆಟಪ್ಗೆ ಕೀಪ್ಗೆ ಎಲ್ಲರಿಗೆಲ್ಲ ಸೆಟಪ್ ಮಾಡಿಬಿಟ್ಟಿರ್ತಾರೆ. ನಮ್ಗೆ ಏನು ಮಾಡಿದ್ದಾರೆ ಕೇಳಮ್ಮ. ಸರ್, ನೀವು ಇವಾಗ ತುಂಬಾ ಜನ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಮೀಟ್ ಮಾಡಿದಿರಲ್ಲ, ಅವ್ರ ಕಡೆಯಿಂದ ಫಂಡಿಂಗ್ಸ್ ನಿಮ್ಗೆ ಒಂದೇ ಒಂದು ಮಾತು ಹೇಳಿದ್ರೆ, ಮುಖೇಶ್ ಅಂಬಾನಿ ಬೇರೆ 3.5 ಲಕ್ಷ ಕೊಟ್ರು. ಅದು ಬಿಡಿ, ಅವ್ರದ್ದು ಕೆಪಾಸಿಟಿ ಅಷ್ಟೇ. ಮುಖೇಶ್ ಅಂಬಾನಿಗಿನ ದೊಡ್ಡವನು ನಮ್ಮ ರವಿ, 85 ಲಕ್ಷ ಕೊಟ್ಟ. ಇವನೇ ದೊಡ್ಡವನು, ಸರಿ. 85 ಲಕ್ಷ ಕೊಟ್ಟ, ಆದ್ರೆ ವಾಚ್ಮನ್ ಕೆಲಸ ಮಾಡ್ತಾನೆ. ಯಾರನ್ನ ಮಾಡ್ತಾರಾ? ಮಾಡಲ್ಲ. ಅಪ್ಪಾಜಿ ಡ್ಯಾಡಿ ಅಂತಾನೆ, ನೀನು ಭಗವಂತ, ನೀನು ದೇವ್ರು ನೀನು ಅಂತಾನೆ. ಯಾಕಂದರೆ ನಾವು ಹಂಗೆ ನೋಡ್ಕೊಳ್ತೀವಿ. ಅವ್ರಿಗೆ ಎಲ್ಲ ಬೇಕಾಗಿರೋದೆಲ್ಲ ಕೊಡ್ತೀವಿ. ಅವ್ರಿಗೆ ಚೆನ್ನಾಗಿ ಸುಖ ಇಟ್ಕೋಬೇಕು. ತಿಂಗಳು 20 ಜನ 30 ಜನ ಸಾಯ್ತಾರೆ. ಅವ್ರಿಗೆ ಅಂತ್ಯಕ್ರಮ ಮಾಡಬೇಕು. ಅವ್ರವ್ರ ಜಾತಿ ಅಲ್ಲಿ ಮಾಡಬೇಕು, ಕ್ರಿಶ್ಚಿಯನ್, ಹಿಂದೂಸ್. ಆದರೆ ಇಸ್ಲಾಂ, ಥ್ಯಾಂಕ್ ಯು ಸೊ ಮಚ್, ನೀನು 300 ಕೋಟಿ ಕೊಟ್ಟಪ್ಪ, ನಾನು ಉಂಡೆಲ್ಲಿ ಹಾಕಿದ್ದೆ ಅಂತ. ನೋ ಅಂತ ಜನ ಭಿಕ್ಷೆ ಬಿಡ್ತಾರಲ್ಲ. ನಾನು ಹೇಳ್ತೀನಿ ಇವತ್ತು ನಾನು ಒಂದು ಚಾಲೆಂಜ್ ಎಲ್ಲ ಜನಕ್ಕೆ ಹೇಳ್ತೀನಿ, ಈ ಥರ ದುಡ್ಡು ಹೋಗಿ ಎಲ್ಲೇ ಪುಣ್ಯ ಸ್ಥಳದಲ್ಲಿ ಹಾಕೋದ್ಕಿಂತ ಒಂದು ಜಮೀನು ತಗೊಳ್ರಿ. 5 ಕೋಟಿಗೆ 6 ಕೋಟಿಗೆ ಜಮೀನು ತಗೊಳ್ರಿ. 1.5 ಲಕ್ಷದಲ್ಲಿ ಒಂದೊಂದು ಹಟ್ ಜೋಪಡಿ ಮಾಡಿ ಅವ್ರು ತಗೊಂಡು ಹಾಕ್ರಿ. ಅವ್ರಿಗೆ ಕೊನೆವರೆಗೆ ಇರ್ತಾರೆ. ಅವ್ರಿಗೆ ಯಾವತ್ತೋ ಒಂದು ಅವ್ರ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಏನನ್ನೂ ಮಾಡಿಕೊಡ್ರಿ. ಏನೂ ಮಾಡೋದಿಲ್ಲ, ಚಿಂತೆ ಇಲ್ಲ ರೀ. ನಮ್ಮ ಜನರ ಅವ್ರ ಭಿಕ್ಷಕರಾಗನೇ ಬದುಕಬೇಕು. ದಲಿತನೇ ಅವನು ಹಾಗೆ ಹಿಂದನೇ ಇರಬೇಕು. ಕಳ್ತನ ಮಾಡಿ ಸಂಪಾದನೆ ಮಾಡೋನು ಮೇಲೆ ಹೋಗ್ತಾನೆ ಇರ್ತಾನೆ, ಕೆಳಗಡೆ ಬರೋದಿಲ್ಲ. ದೌರ್ಜನ್ಯ ಮಾಡೋನು ದೌರ್ಜನ್ಯ ಮಾಡ್ತಾನೆ, ಮೇಲೆ ಹೋಗ್ತಾನೆ ಅಂತ. ಲ್ಯಾಂಡ್ ಮಾಫಿಯಾ, ಬೇರೆಯವ್ರ ಕಳ್ಳರು ಏನೇನೆಲ್ಲ ಇದ್ದಾರೋ ಅವ್ನು ಹಂಗೆ ಚೆನ್ನಾಗಿರ್ತಾರೆ. ಅದು ದ ಎಂಡ್ ವಿಲ್ ಕಮ್. ಕೊನೆ ಬರುತ್ತೆ. ಆ ಕೊನೆ ಬಂದು ಭಗವಂತ ಮುಂದೆ ನೀನು ಏನು ಯಾವ ಮುಖ ಇಟ್ಕೊಂಡು ನಿಲ್ತೀರ ಭಗವಂತ ಹತ್ರ? ಭಗವಂತ, ನಾನು ಇಷ್ಟು ಜನ ಊಟ ಕೊಟ್ಟೆ, ಹಿಂಗೆಲ್ಲ ಮಾಡ್ತೇನೆ, ನಿಮ್ಮನ್ನು ಮೆಚ್ಕೊಳ್ತಾನ? ಕಲ್ಲ ನನ್ನ ಮಗ, ಅವನು ಸರ್ಕಾರ ಜಮೀನು ಹೊಡೆದಲ್ಲ, ಅವ್ನು ಕೊಲೆ ಮಾಡ್ದಲ್ಲ, ನೀವು ಹಿಂಗೆ ಮಾಡ್ದಲ್ಲ ಅಂತ ಹೇಳ್ತಾನೆ. ನಾವು ಖಂಡಿತ ಸ್ವರ್ಗನೇ ಸಿಕ್ಕಲ್ಲ. ಆದರೆ ನಾನು ಇಷ್ಟು ದೊಡ್ಡ ಸರ್ವಿಸ್ ಮಾಡ್ತೀನಲ್ಲ, ಭಗವಂತನ ಹತ್ರ ಕೇಳ್ತೀನಿ. ಬಾತ್ರೂಮಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ, ದೇವರೇ, ನಂದು ಕರ್ಮ ತಪ್ಪಲ್ಲ ಇದ್ರೆ ನನಗೆ ಕ್ಷಮಿಸ್ಬಿಡು, ಆದರೆ ನರಕಗಾಲ ನಾನು ಹೋಗ್ಬಾರ್ದು. ಅಟ್ಲೀಸ್ಟ್ ನೀವು ಒಂದು ಸ್ವರ್ಗದಲ್ಲಿ ಒಂದು ಪ್ಲೇಸ್ ಕೊಡು. ಬಾಲ್ಕನಿ ರೇಂಜ್ ಎಲ್ಲ ಬೇಡ, ಗಾಂಧಿ ಕ್ಲಾಸ್ ಲೋ ಕ್ಲಾಸ್ ಇರೋದು ಸ್ವರ್ಗದಲ್ಲಿ ಕೊಡಿ. Please, my humble request, you can help us like a provisions. You can feed a one-time meal. You can give the medicines. You can give the clothes for my people. Presently, we have 800 people. We have a QR code, and you can scan. You can do a donation. Kindly join your hands for our purpose. Thank you so much.